ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ರೈತರು ಕೈಚಾಚುವ ಪರಿಸ್ಥಿತಿ ಉಂಟು ಮಾಡಬಾರದು. ರೈತರಿಗೆ ಬೇಕಾದ ಸೌಲಭ್ಯಗಳು, ಪರಿಹಾರಗಳನ್ನು ಸರ್ಕಾರ ಒದಗಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ಉತ್ತರ ಕರ್ನಾಟಕ ಪ್ರಾಂತದ ಅಧ್ಯಕ್ಷ ಲಿಂಗರಾಜಪ್ಪ ಅಪ್ಪ ಅವರು ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ನೇಟ ರೋಗದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಎರಡು ಬಗೆಯ ಲಾಭ ಬೇಕಿದೆ. ಒಂದು ಹೊಟ್ಟೆ ತುಂಬಿಸುವುದು, ಇನ್ನೊಂದು ಜೇಬಿ ತುಂಬಿಸುವುದು. ಈ ಎರಡು ಸಾಧ್ಯವಾಗದೆ ರೈತರು ಕಂಗಾಲಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಮಾರ್ಚ್ 5ರಂದು ವಿವಿಧ ರೈತ ಸಂಘಟನೆಗಳು ನೀಡಿದ ರೈತ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ಎರಡು ವಿಭಾಗದಲ್ಲಿ ನಾವು ಮಾತಾಡ್ತೇವೆ. ಪ್ರಥಮದಲ್ಲಿ ನಮ್ಮ ಭಾಗದ ಹುಡುಗಿರಲ್ಲಿ ಆದ ಒಂದು ತೊಂದರೆಗಳು ಸರ್ಕಾರ ಸ್ಪಂದಿಸಬೇಕಂತೇಳಿ ನನ್ನ ಮನವಿ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೈತರಿಗೂ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ರೈತರು ಸರ್ಕಾರ ಎದುರು ಹೋಗಿ ಕೈ ಚಾಚಲಾದಂಗೆ ಇರೋದಂಥ ಒಂದು ನಾವು ರೈತರು ಬೆಳೆಸಬೇಕಾಗಿದೆ. ಅಲ್ಲಿ ವಿಶೇಷ ಏನಪ್ಪ ಅಂದರೆ, ರೈತರಿಗೆ ನಾವು ತಿಳುವಳಿಕೆ ಹೇಳ್ಕೊಡೋಂಥ ಒಂದು ಶಕ್ತಿ ನಾವು ಮೂಡಿಸ್ಬೇಕಾಗಿದೆ ಸಮಾಜದಲ್ಲಿ. ಅದು ಮಠಾಧೀಶರಿರ್ಬೋದು, ಸರ್ಕಾರ ಇರ್ಬೋದು, ಇತ್ಯಾದಿ ಸಂಸ್ಥೆಗಳಿರ್ಬೋದು, ಇವರೆಲ್ಲ ಒಂದು ಗುಂಪುವಾಗಿ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡೋಂಥ ಒಂದು ಕೆಲಸ ಆಗಬೇಕಾಗಿದೆ. ಅದ್ರ ಜೊತೆಗೆ ಈ ರೋಗ ಯಾಕೆ ಬಂದಿದೆ, ಯಾಕೆ ಬರ್ತಾ ಇದೆ ಅಂತ ಒಂದು ಭಾಳ ಮಂದಿ ರೈತರಿಗೆ ಗೊತ್ತಿಲ್ಲ. ಸಹಜವಾಗಿ ಇದು ಬರಬೇಕಾಗಿತ್ತಪ್ಪ ಅಂದರೆ ಮಣ್ಣಿನ ಮೂಲಕದಿಂದ ಬರ್ತದೆ ನಾವು ತಿಳ್ಕೊಂಡಿದ್ದೀವಿ. ರೈತರಿಗೆ ಎರಡು ಥರ ವಿಚಾರಗಳು. ಒಂದು ಹೊಟ್ಟೆ ತುಂಬಬೇಕು, ಒಂದು ಕಿಶ ತುಂಬಬೇಕು. ಹೊಟ್ಟೆ ತುಂಬಬೇಕಾದ್ರೆ ಮೂಲ ನಮ್ಮ ಜೋಳ. ಖಂಡಿತವಾಗಿ ಜೋಳ ಬೆಳಿಲೇಬೇಕು. ತನ್ನ ಮನೆಗಾಯ್ತು, ತನ್ನ ಜೊತೆಗಿದ್ದಂಥ ದನ ಕರುಗಳಿಗೆ ಅದು ಅನುಕೂಲ ಮಾಡಿಕೊಡ್ತದೆ ಜೋಳ. ಕಿಶ ತುಂಬಬೇಕಾದ್ರೆ ಇವು ನಾವೇನು ತೊಗರಿ, ಕಡ್ಲಿ ಇತ್ಯಾದಿ ಏನಿದೆಯಲ್ಲ, ಅದರಿಂದ ಕಿಶ ತುಂಬುತ್ತದೆ. ಹಾಗಾಗಿ ರೈತರಿಗೂ ಎರಡೂ ಕಡೆ ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿ ಸರ್ಕಾರ ಕಡೆಯಿಂದ ಇತ್ತು, ಮತ್ತು ಸಮಾಜ ಕಡೆಯಿಂದ ಇತ್ತು, ಮತ್ತು ಸಂಸ್ಥೆ ಕಡೆಯಿಂದ. ಅಲ್ಲಿ ಸುತ್ತಮುತ್ತಿದ್ದಂಥ ಸಂಸ್ಥೆಗಳು ನಾವು ಮನವರಿಕೆ ಮಾಡ್ಕೊಂಡು ರೈತರು ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಂಡಿದ್ದೇನೆ. ಇವರೆಲ್ಲ ಮುಖಂಡರು ಬಂದಿರಬೇಕು. ಬಂದಾಗ ನಾನು ಪ್ರಶ್ನೆ ಅವ್ರಿಗೆ ಕೇಳಿ ಮತ್ತು ಅವ್ರಿಗೆ ಹೇಳಿದ್ದೀನಿ. ಅವರು ಸರಿ ಒಪ್ಕೊಂಡಿದ್ದಾರೆ. ಇಲ್ಲಿ ಎರಡು ವಿಷಯಗಳಿದ್ದಾರೆ. ಒಂದೇದು ಈ ರೋಗ ಬರೋಕ್ಕೆ ಕಾರಣ ಏನು, ಮತ್ತು ಮುಂದೆ ಈ ರೋಗ